ಅಘೋರಿಗಳು ಅಂತ ಕೆಲವು ಅಘೋರಿಗಳದ್ದು ವಿದ್ಯೆ ಬೇರೆ. ಅದು ಅಘೋರಿಗಳು ಮತ್ತು ನಾಗಗಳನ್ನು ನಾವು ಇದು ಮಾಡ್ಕೊಳ್ತೇವೆ, ಅಂದರೆ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ದೆ. ಅದು ಬೇರೆ ಇದು ಬೇರೆ. ಅದರಲ್ಲಿ ವೈಷ್ಣವ ಅಖಾಡ ಅಂತ ಇದೆ, ಶೈವ ಅಖಾಡ ಅಂತ ಇದೆ. ಶೈವರು ವಿಷ್ಣು ಭಕ್ತರು, ವೈಷ್ಣವರು ವಿಷ್ಣು ಭಕ್ತರು, ಶೈವರು ಶಿವನ ಭಕ್ತರು, ಮತ್ತು ಶಾಕ್ತಿಯ ಪರಂಪರೆಯವರಿದ್ದಾರೆ, ನಾಥಗಳೆಲ್ಲ. ಇಷ್ಟೆಲ್ಲ ಅಖಾಡಗಳು ಯಾಕೆ ಬೇಕಾಗಿತ್ತು ಸರ್? ಅದೇ ಬೇರೆ 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 ಮಾಡಿದ್ದು, ಬೇರೆ ಬೇರೆ ಉದ್ದೇಶಕ್ಕೆ. ಒಂದು ಸೈನ್ಯ ಥರವೇ. ಸೈನ್ಯದಲ್ಲಿ ಹೇಗೆ ಗೂರ್ಖಾ ರೆಜಿಮೆಂಟ್, ಮೆಡ್ರಾಸ್ ರೆಜಿಮೆಂಟ್, ಸಿಖ್ ರೆಜಿಮೆಂಟ್ ಅಂತ ಎಲ್ಲ ಉಂಟು, ಆ ರೀತಿ ಬೇರೆ ಬೇರೆ ಜಾಗಗಳಿಗೆ ಬೇರೆ 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 ಅವರಿಗೆ ಇದು ಮಾಡುವ ಅವರವರ. ಅಂದರೆ ಈಗ ನೋಡಿ, ವಿಷ್ಣುವಿನ ಭಕ್ತರಿದ್ದಾರೆ, ಅದರಲ್ಲಿ ಬೇಡುವ ಸೈನಿಕರು. ಮತ್ತು ಲಾಸ್ಟಿಗೆ ಏನಾದರೂ ಶೈವ ವೈಷ್ಣವರೇ ಜಗಳ ಮಾಡ್ಕೊಳ್ತಾ ಇದ್ರು. ಅದೇ ನಾವು ಎಲ್ಲ ಫ್ಯಾಂಟಸಿ ಇಟ್ಕೊಂಡಿದ್ದೇವೆ, ರಿಯಾಲಿಟಿಯಲ್ಲಿ ಅದು ಹಾಗೆ ಇಲ್ಲ. ಮೊದಲು ಶೈವ ವೈಷ್ಣವರೇ ಹೊಡೆದಾಡ್ಕೊಳ್ತಿದ್ರು, ಅದಕ್ಕೆ ಅವರಿಗೆ ಒಂದೊಂದು ಟೈಮ್ ಕೊಟ್ಟದ್ದು. ಈಗ ನೀವು ಹೇಳಿದ್ರಲ್ಲ, ಆಗ ಕೇಳಿದ್ರಲ್ವ ಯಾಕೆ ಬೇರೆ ಬೇರೆ ಮುಹೂರ್ತ ಇಟ್ಟದಂತ. ಯಾಕೆ ಅಂತೇಳಿ ಜುನ್ನ ಅಖಾಡದವರು ಒಂದು ಮುಹೂರ್ತದಲ್ಲಿ ಸ್ನಾನ ಮಾಡಲಿಕ್ಕೆ, ವೈಷ್ಣವ ಅಖಾಡದವರು ಒಂದು ಮುಹೂರ್ತದಲ್ಲಿ, ಅಂದರೆ ಇಬ್ಬರಿಗೆ ಕಾನ್ಫ್ಲಿಕ್ಟ್ ಆಗಬಾರ್ದಂತ ಅದಕ್ಕೆ ಬೇರೆ ಬೇರೆ ಇಟ್ಟದ್ದು. ನೋಡಿದೆ ಸರ್. ಅವ್ರು ಎಲ್ಲಿವರೆಗೆ ಅಂತ ಹೇಳಿದರೆ, ಹರಿದ್ವಾರ ಅಂತ ವಿಷ್ಣು ಭಕ್ತರು ಕರೆಯೋದು, ಹರದ್ವಾರ ಅಂತ ಶಿವ ಭಕ್ತರು ಕರೆಯೋದು, ಎರಡರಲ್ಲಿ ಜಗಳ. ಅದಕ್ಕೆ ಲಾಸ್ಟಿಗೆ ಬ್ರಿಟಿಷರು ಮಧ್ಯಪ್ರವೇಶ ಎಲ್ಲ ಮಾಡಿ ಗಂಗಾದ್ವಾರ ಅಂತ ಇಟ್ಟರು ಅದಕ್ಕೆ. ಸೊ ಇಂಥದ್ದೆಲ್ಲ ಆಗಿದೆ, ಇಂದಿನ ಕಾಲದಲ್ಲಿ ಕೂಡ ಆಗ್ತಿತ್ತು. ಅದನ್ನೆಲ್ಲ ಸರಿ ಮಾಡಲಿಕ್ಕೆ ಇಂಥದ್ದೆಲ್ಲ ಬುದ್ಧಿವಂತರೆಲ್ಲ ತಲೆಗೆ ಓಡಿಸಿದ್ದು ಅಷ್ಟೇ. ನಾವು ಅದನ್ನೆಲ್ಲ ಮಿಕ್ಸಿಂಗ್ ಮಾಡಿಕೊಂಡು ಏನೇನೆಲ್ಲ ಕಲ್ಪನೆ ಮಾಡಿಕೊಂಡು, ಈಗ ನೋಡಿ ನಮಗೆ ಸ್ನಾನಕ್ಕೆ ಹೋಗಬೇಕಾದ್ರೆ ಎಷ್ಟೆಷ್ಟು ಎಲ್ಲೆಲ್ಲಿ ಮಾತಾಡಿ ಈಗ ಹೊರಟದ್ದು. ಈಗ ಅಂದರೆ ಗಾಡಿ ಹೋಗೋ ಜಾಗ ಇಲ್ಲ, ಅಷ್ಟು ಫುಲ್ ಆಗಿದೆ. ಚಿಕ್ಕ ಬ್ರೇಕ್ ಅಂದರೆ ಪಾಸ್ ಇಲ್ಲಿ, ಬಿಫೋರ್ ಐ ಗೆಟ್ ಇನ್ ಟು ಹೇಗೆ ಹೋಗ್ತಿದ್ರಿ ಅಲ್ಲ ಸರಿ. ನಾಗಗಳೇ ಫಸ್ಟ್ ಸ್ನಾನ ಮಾಡ್ಬೇಕಂತ ಕೇಳ್ಪಟ್ವಿ, ಇದು ನಿಜಾನ? ಅಂದರೆ ವಿಷಯ ಎಂತ ಗೊತ್ತುಂಟ ಮೇಡಮ್, ಸಿಂಪಲ್ ವಿಷಯ ನೋಡಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಆ್ಯಕ್ಚುಲಿ ಗ್ಯಾದರಿಂಗ್ ಇರೋದು ಬೇರೆ ಬೇರೆ ಪರಂಪರೆಯ ಸನ್ಯಾಸಿಗಳಿಗೆ, ಅವರಿಗೆ ಮೇನ್ ಇದ್ದಿದ್ದು, ಧರ್ಮಗುರುಗಳಿಗೆ ಮೈನ್ ಅಲ್ಲ, ಅವರಿಗೆ ಇರುವುದು. ಅಲ್ಲಿ ಜಾಗ ಕೂಡ ಕೊಡುವುದು ಅವರಿಗೆ. ನಾವು ಹೋಗುದು, ಅವರು ಸ್ನಾನ ಮಾಡ್ತಾರೆ, ಅವರ ಪುಣ್ಯದ್ದು ನಮಗೆ ಬರಲಿ ಅಂತ ನಾವು ಹೋಗುದು. ನಿಜವಾಗಿ ಸ್ನಾನ ಮಾಡಲಿಕ್ಕೆ ಇರುವುದು ಅವರಿಗೆ. ಎಲ್ಲ ಕಡೆ ಒಂದು ಕಡೆ ಸೇರಿ ಒಂದೂವರೆ ತಿಂಗಳು ಒಂದೇ ಜಾಗದಲ್ಲಿ ಕಲ್ಪವಾಸ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ 45 ದಿನ ಎಷ್ಟಿದೆ ಫುಲ್ ಇದೆ. ಅಲ್ಲಿ ಲೋಕಲ್ನವರೆಲ್ಲ ಅಲ್ಲಿಯೇ ವಾಸ ಮಾಡುವವರಿದ್ದಾರೆ. ನಿಮಗೆ ಒಟ್ಟಾರೆ ಅಂದರೆ ಅದು ನಾನು ಹಣದ ವಿಷಯ, ಅಹಂಕಾರದ ವಿಷಯ ಹೇಳ್ತಾ ಇಲ್ಲ, ಒಂದೊಂದು ಮೆಂಟಾಲಿಟಿ ಇರ್ತದೆ. ಈಗ ನನಗೆ ತುಂಬ ಕ್ಲೀನ್ ಆಗಬೇಕು ಅದೆಲ್ಲ ಇರ್ತದೆ, ನನಗೆ ಅಷ್ಟು ಸೆಟ್ ಆಗೋದಿಲ್ಲ. ಕೆಲವರಿಗೆಲ್ಲ ಎಲ್ಲಿ ಬೇಕಾದ್ರೆ ಸೆಟ್ ಆಗ್ತದೆ, ಎಷ್ಟು ಹಣ ಇದ್ದರೆ ಕೂಡ ರೈಲ್ವೆ ಸ್ಟೇಷನಲ್ಲೂ ಮಲಗ್ತಾರೆ. ಸೊ ಅಂಥವರಿಗೆಲ್ಲ ನಿಮಗೆ ಅಲ್ಲಿ 5 ರೂಪಾಯಿ ಖರ್ಚಿಲ್ಲ. ಯಾಕೆ ಅಂತ ಹೇಳಿದರೆ, ನಿಮಗೆ ಬೆಳಿಗ್ಗೆ 7 ಗಂಟೆ 8 ಗಂಟೆಯಿಂದ ಶುರುವಾದ ಒಂದು ದೊಡ್ಡ ದೊಡ್ಡ ಮಠಾಧಿಪತಿಗಳೆಲ್ಲ ಪ್ರವಚನ ಬರ್ತದೆ, ದೊಡ್ಡ ದೊಡ್ಡ ಸಾಧುಗಳದ್ದೆಲ್ಲ, ಅಖಾಡದ ಮುಖ್ಯಸ್ಥರೆಲ್ಲ. ಅವರದು ಬೆಳಿಗ್ಗೆ 7 ಗಂಟೆ ಶುರು ಆದರೆ ಮಧ್ಯಾಹ್ನ 12 ಗಂಟೆವರೆಗೆ ಇರ್ತದೆ. 12 ಗಂಟೆಯಲ್ಲೇ ಭಂಡಾರ ಇರ್ತದೆ, ಊಟ ಎಲ್ಲ. ಅದರ ನಂತರ ಒಂದು 3 ಗಂಟೆಯಿಂದ ಪುನಃ 7 ಗಂಟೆವರೆಗೆ ಮತ್ತೊಬ್ಬರದ್ದು ಇರ್ತದೆ, ಮತ್ತೊಂದು ಕಡೆ ಪ್ರವಚನ ಅಂತಲ್ಲ, ರಾಮಕಥೆ ಅದೆಲ್ಲ ಇರ್ತದೆ. ಬೇರೆ ಬೇರೆ ಅವಧೇಶಾನಂದ ಗುರುಗಳು ಮತ್ತು ದೊಡ್ಡ ದೊಡ್ಡ ಎಲ್ಲ ಅಖಾಡದ ಪರಿಷತ್ತಿನವರೆಲ್ಲ ಬರ್ತಾರೆ, ಅವರದ್ದೆಲ್ಲ ಇರ್ತಾರೆ. ಅಲ್ಲಿ ಸಂಜೆದ್ದು ಊಟ ಎಲ್ಲ ಅಲ್ಲಿ ಇರ್ತದೆ, ಫೆಸಿಲಿಟಿ. ಸ್ನಾನ ಮಾಡಲಿಕ್ಕೆ ಗಂಗೆ ಇದ್ದಾಳೆ, ಹೌದಲ್ವಾ? ಮತ್ತು ಮಲಗಲಿಕ್ಕೆ ಎಲ್ಲಿ ಬೇಕಾದ್ರೂ ನೀವು ಮಲಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಊಟದ್ದು ಎಲ್ಲಿ ಬೇಕಾದ್ರೂ ಮಲಗ್ಬೋದು. ಅಲ್ಲಿ ಎಲ್ಲ ನಾಗಗಳದ್ದು ಟೆಂಟ್ ಎಲ್ಲ ಇದೆ, ಎಲ್ಲಿ ಬೇಕಾದ್ರೂ ಮಲಗ್ಬೋದು. ಸೊ ಏನಿಲ್ಲ, ಕಲ್ಪವಾಸ ಅಂತ ಮಾಡುವವರು 5 ರೂಪಾಯಿ ಕಿಸೆಯಲ್ಲಿ ಇಟ್ಕೊಂಡು ಬರುವವರು ಇದ್ದಾರೆ. ಅದನ್ನೇ ಕಲ್ಪವಾಸ ಅಂತೇಳಿ 45 ದಿನ ಕುಂಭಮೇಳ ಮುಗಿಯುವವರೆಗೆ ಅಲ್ಲಿ ಇರುವುದು, ಅದಕ್ಕೆ ಕಲ್ಪವಾಸ ಅಂತ ಹೇಳೋದು. ಸೊ ನಿಮಗೆ ಹೈಫೈ ಬೇಕಂತ ಹೇಳಿದರೆ ಅದು ಖರ್ಚಾಗ್ತದೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಂಟೆನ್ಷನ್ ಹಿಂಗೆ ಅಷ್ಟೇ. ಅವರು ಸ್ನಾನ ಮಾಡಲಿಕ್ಕೆ ಇರೋದು ಅಷ್ಟೇ, ನಾವಲ್ಲ, ನಾವು ಸೇರುವುದು ಅದರಲ್ಲಿ. ಈ ಪವರ್ಸ್ ಬಗ್ಗೆ ಮಾತಾಡ್ತಾರಲ್ಲ ಸರ್, ಈ ನಾಗಗಳು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು. ಈ ಕಥೆಯಲ್ಲಿ ನಾವು ಮೇಡಮ್ ದೇವರ ದಯದಿಂದ ನನಗೆ ದೊಡ್ಡ ದೊಡ್ಡ ಸಾಧಕರೆಲ್ಲ ಸಿಕ್ಕಿದ್ದಾರೆ. ನಾನು ಅದರ ಮೇಲೆ ತುಂಬ ವರ್ಕ್ ಮಾಡಿದ್ದೇನೆ. ನಿಮಗೆ ನನ್ನ ಬಗ್ಗೆ ಎಷ್ಟು ಗೊತ್ತುಂಟು ಗೊತ್ತಿಲ್ಲ, ನನಗೆ ತುಂಬ ವರ್ಕ್ ಮಾಡಿದ್ದೇನೆ ಅದರ ಮೇಲೆ. ಈವನ್ ದೊಡ್ಡ ದೊಡ್ಡ ಸಾಧಕರು ನನಗೆ ಕ್ಲೋಸ್ಲಿ ಪರಿಚಯ ಇದ್ದಾರೆ. ಅವರ ಹತ್ರ ನಾನು ಈ ಬೇರೆ ಶಕ್ತಿಗಳನ್ನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡಿಸಿದ್ದೇನೆ ನಾನು ಎಷ್ಟೋ ಸಲ. ಅಂದರೆ ಈಗ ಶಕ್ತಿ ಪ್ರಯೋಗ ಮಾಡೋದು ಅಥವಾ ಇದು ಮಾಡೋದು ಅಂತೆಲ್ಲ ಹೇಳ್ತಾರೆ ಅಲ್ವಾ, ಮತ್ತೊಬ್ಬನ ಮೇಲೆ. ನನ್ನ ಮೇಲೆ ನಾನು ಮಾಡಿಸಿದ್ದೇನೆ ಎಷ್ಟು ಸಲ ಅವರಲ್ಲಿರೋ ಶಕ್ತಿಗಳು. ಹಾಂ, ಅದರಲ್ಲೆಲ್ಲ ನನಗೆ ಕೆಲವು ವಿಷಯ ಗೊತ್ತಾಗಿದೆ. ಅದು ಹಾಗೆಲ್ಲ ನೀವು ರಿಸೀವ್ ಮಾಡಿದ ಮಾತ್ರ, ಅದರತ್ತ ಅವ್ರು ಇಲ್ಲಿ ಕೂತು ಬೇರೆಯವರ ಮೇಲೆ ಮಾಡ್ತಾರೆ, ಮಾಡಲಿಕ್ಕೆ ಆಗೋದಿಲ್ಲ ಅಂತಿಲ್ಲ. ಅರ್ಥ ಆಯ್ತಲ್ವಾ? ಯಾಕೆಂತೇಳಿ ಅದರ ಬಗ್ಗೆ ಕೂಡ ಎಕ್ಸ್ಪೆರಿಮೆಂಟ್ ಎಲ್ಲ ತುಂಬ ಆಗಿದೆ. ಅಂದರೆ ಏನಂತೇಳಿದರೆ, ಒಂದು ಅಣುವನ್ನು, ಯಾವುದಾದ್ರೂ ಆ್ಯಟಮ್ಸನ್ನು, ಅಣುವನ್ನು ಮತ್ತೊಂದು ಅಣುವಿನೊಟ್ಟಿಗೆ ಸಂಪರ್ಕದಲ್ಲಿ ಇಟ್ಟು ನಂತರ ಆ ನ್ಯೂಟ್ರಾನ್ಸನ್ನು ಅದನ್ನು ದೂರ ತಗೊಂಡೋಗಿ ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಇಟ್ಟು ಇಲ್ಲಿ ಅಣುವಿಗೆ ಚಾರ್ಜಿಂಗ್ ಮಾಡಿದಾಗ ಅಲ್ಲಿ ಅಣು ಕೂಡ ಚಾರ್ಜಿಂಗ್ ಆಗ್ತದೆ. ಅರ್ಥ ಆಯ್ತಾ? ಸೊ ಈ ಎಕ್ಸ್ಪೆರಿಮೆಂಟ್ ಎಲ್ಲ ಆಗಿದೆ. ಅದರ ಅರ್ಥ, ಒಮ್ಮೆ ಒಂದು ವಸ್ತು ಕನೆಕ್ಷನ್ಗೆ ಬಂದ ನಂತರ ಅದನ್ನು ಎಷ್ಟು ದೂರ ತಗೊಂಡು ಹೋದರೆ ಕೂಡ ಅದು ವರ್ಕ್ ಆಗ್ತದೆ. ಯಾವಾಗಲೇ ಹೇಳಿದ್ರಲ್ಲ, ಆ್ಯಂಕರಿಂಗ್ ಅಲ್ಲ ಫಿಸಿಕಲಿ ವರ್ಕ್ ಆಗ್ತದೆ.
ಅರ್ಥ ಆಯ್ತಾ? ಸೊ ಈ ವಾಮಾಚಾರ ಇದೆಲ್ಲ ಬಂದದ್ದು ಹೇಗೆ ಅಂತ ಹೇಳಿದರೆ ನೋಡಿ, ನೀವು ಒಂದು ಫ್ಲೈಟ್ ಕ್ರ್ಯಾಶ್ ಆದರೆ ನಿಮ್ಮನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗದಿದ್ದರೆ ಏನು ತಗೊಂಡು ಹೋಗ್ತಾರೆ? DNA ಬಟ್ಟೆನೋ ಅಥವಾ ಕೂದಲು, ಬಟ್ಟೆ, ಕೂದಲು, ನಿಮ್ಮ ಸಲೈವ. ಉಗುರು ಇಂಥದ್ದನ್ನೆಲ್ಲ ತಗೊಂಡು ಹೋಗ್ತಾರೆ. ಯಾಕೆ ತಗೊಂಡು ಹೋಗೋದು ಅಂತ ಹೇಳಿದರೆ ಅದರಲ್ಲಿ ಅದು DNA ನಿಮಗೂ ಕ್ಲಿಯರ್ ಆಗಿ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಅದು ಗಟ್ಟಿ ಇದರಲ್ಲಿ ಇರುವ ಕಾರಣ. ಅರ್ಥ ಆಯ್ತಾ? ಸೊ ಇದೇ ಸೇಮ್ ಕಾನ್ಸೆಪ್ಟ್ ನೋಡಿ, ಒಬ್ಬರಿಗೆ ವಾಮಾಚಾರ ಮಾಡಬೇಕಂದ್ರೆ ಅವನ ಕಾಲಡಿಯ ಮಣ್ಣು, ಬಟ್ಟೆ, ಕೂದಲು, ಅವನ ಉಗುರು ಎಲ್ಲ ತಗೊಂಡು ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅಂದರೆ ಅದರ ಕಾನ್ಸೆಪ್ಟ್ ಈಗಿನವರಿಗೆ ಗೊತ್ತಿಲ್ಲ. ಎಷ್ಟು ಜನರಿಗೆ ಸುಮ್ಮನೆ ಮಾಡುವವರಿದ್ದಾರೆ. ಯಾರು ಕೂಡ ಅಷ್ಟೆಲ್ಲ ತಿಳಿದವ ನನಗೀಗ 1 ಕೋಟಿ ಕೊಡ್ತೇನೆ ಅಂತ ಹೇಳಿದ್ರೆ ಕೂಡ ನಾನು ಮತ್ತೊಬ್ಬನ ಮೇಲೆ ವಶೀಕರಣ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಅವರವರ ಯಾರು ಹೋಗೋದಿಲ್ಲ ಅಂಥವರೆಲ್ಲ, ಸುಮ್ಮನೆ ಕಥೆಯಲ್ಲಿರುವುದು. ಆದರೆ ನಿಮ್ಮ ಮೂಲ ಕಾನ್ಸೆಪ್ಟ್ ಅದರದ್ದು ಏನಂತ ಹೇಳಿದರೆ ನಿಮ್ಮ ಒಂದು DNA ಕಲೆಕ್ಟ್ ಮಾಡೋದು. ನಿಮ್ಮ ಬಟ್ಟೆ ಆಗಿರ್ಬೋದು, ಈಗ ನೀವು ನಿಮ್ಮ ಕಾಲಡೆ ಮಣ್ಣು, ನಿಮ್ಮ ಉಗುರು, ನಿಮ್ಮ ಕೂದಲು, DNA ಕಲೆಕ್ಟ್ ಮಾಡಲಿಕ್ಕೆ ಅದನ್ನು ತಗೊಂಡೋಗಿ ಅಲ್ಲಿ ಮಂತ್ರವನ್ನು ವಾಮಮಂತ್ರ ಪ್ರಯೋಗ ಅಂತ ಹೇಳ್ತಾರೆ, ಅದಕ್ಕೆ ಮಾರಣ ಪ್ರಯೋಗ ಅಂತ. ಮಂತ್ರವನ್ನು ಉಲ್ಟ ಮಾಡೋದು. ಯಾವ ಮಂತ್ರ ಪಾಸಿಟಿವ್ ವೈಬ್ರೇಷನನ್ನು ತಯಾರು ಮಾಡ್ತಾರೆ ಅದನ್ನು ಉಲ್ಟ ಮಾಡಿದಾಗ ಅದು ನೆಗೆಟಿವ್ ವೈಬ್ರೇಟ್ ಮಾಡ್ತದೆ. ಅರ್ಥ ಆಯ್ತಲ್ವಾ? ಸೊ ನಿಮ್ಮ DNA ಎದುರಿಟ್ಕೊಂಡು ನಿಮ್ಮ DNA ಮೇಲೆ ಈ ಉಲ್ಟಾ ಎನರ್ಜಿಯನ್ನು ವೈಬ್ರೇಷನನ್ನು ಕಳಿಸೋದು ಮಾಡೋದು. ಒಂದು ಏನು 2 ಕೋಶಗಳು ಒಟ್ಟಿಗೆ ಇದ್ದದ್ದು ದೂರ ತಗೊಂಡು ಹೋದರೆ ಇಲ್ಲಿ ಕರೆಂಟ್ ಚಾರ್ಜ್ ಮಾಡಿದಾಗ ಅಲ್ಲಿ ಚಾರ್ಜ್ ಆಗ್ತದೆ ಅಂತ ಹೇಳುವಾಗ, ನಿಮ್ಮ DNA ಇಲ್ಲಿ ನಾನು ಉಲ್ಟಾ ಮಾಡಿದಾಗ ನಿಮ್ಮಲ್ಲಿ ಕೂಡ ಅದು ಉಲ್ಟಾ ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ನನ್ನ ಪ್ರೊಟೆಕ್ಷನ್ನು ಹೇಳ್ತೇನೆ. ಆಗ ಇಂಥದ್ದೆಲ್ಲ ಆಗ್ತದೆ, ಆರೋಗ್ಯ ಹಾಳಾಗೋದು ಇದೆಲ್ಲ ಆಗ್ತದೆ.